ನಮಸ್ಕಾರ. ನಮ್ಮ 18 ಪುರಾಣಗಳಲ್ಲಿ, ಮಹಾಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಗರುಡ ಪುರಾಣ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ, ಇದು ಶ್ರೀಮನ್ ಮಹಾವಿಷ್ಣು ಮತ್ತೆ ಆತನ ವಾಹನವಾದಂತ ಗರುಡನ ಮಧ್ಯೆ ನಡೆದಂತ ಸಂವಾದದ ಒಂದು ಸಂಕಲನ. ಇದು ನಮ್ಮ ವ್ಯಾಸರು ಇದನ್ನ ಸಂಕಲಿಸಿ ಕೊಟ್ಟಿದ್ದಾರೆ. ಈ ಗರುಡ ಪುರಾಣವನ್ನ ಹೆಚ್ಚಾಗಿ ಸಾಮಾನ್ಯವಾಗಿ ಪಿತೃಪಕ್ಷದಲ್ಲಿ ಅಥವಾ ಯಾರು ಗತಿಸಿ ಹೋದಾಗ ಇದನ್ನ ಪಾರಾಯಣ ಮಾಡೋದು ಒಂದು ವಾಡಿಕೆ. ಈ ಗರುಡ ಪುರಾಣದಲ್ಲಿ 2 ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಇದರಲ್ಲಿ 2 ಭಾಗ ಇದೆ. ಮೊದಲನೇದು ಪೂರ್ವಕಾಂಡ, ಮತ್ತೊಂದು ಉತ್ತರಕಾಂಡ ಅಂತ. ಪೂರ್ವಕಾಂಡವನ್ನ ಆಚಾರ ಕಾಂಡ ಅಂತಾನೂ ಕರೀತಾರೆ. ಅದರಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ನಮ್ಮ ವ್ರತಗಳು ಹೇಗಿರುತ್ತೆ, ಈ ಸೃಷ್ಟಿ ಹೇಗಾಯ್ತು, ನಮ್ಮ ಜೀವನ ವಿಧಾನ ಹೇಗಿರಬೇಕು, ಯಾವೆಲ್ಲ ಆಚರಣೆಗಳನ್ನ ನಾವು ಅನುಸರಿಸಬೇಕು ಅನ್ನೋದು ಪೂರ್ವಕಾಂಡದ್ದಾದ್ರೆ, ಉತ್ತರಕಾಂಡದಲ್ಲಿ ಪ್ರೇತಕಾಂಡ ಅಥವಾ ಪ್ರೇತಕಲ್ಪ ಅಂತಾನೂ ಕರೀತಾರೆ. ಒಬ್ಬ ವ್ಯಕ್ತಿ ಮೃತನಾದ ಮೇಲೆ, ಗತಿಸಿ ಹೋದ ಮೇಲೆ ಆತನ ಜೀವನ, ಆತನ ಪಯಣ ಹೇಗಿರುತ್ತೆ ಅನ್ನೋದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಾವು ಕೇಳ್ತಾ ಇರ್ತೀವಿ. ಯಾವುದೋ ನರಕದಲ್ಲಿ ಹಾಕಿದ್ರು, ಈ ತರ ಬೇಯಿಸಿದ್ರು, ಹಾಗೆ ಅಂತಲ್ಲ. ಅವೆಲ್ಲ ಒಂದು ಸಣ್ಣ ಭಾಗ ಅಷ್ಟೇ. ನಾವು ಗಮನಿಸಬೇಕಾದ ಅಂಶ ಏನಂತಂದ್ರೆ, ನಾವು ಜೀವನದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯ ನಾವು ಅನುಸರಣೆ ಇರಬೇಕು, ಆಚರಣೆಗಳಿರ್ಬೇಕು ಅನ್ನೋದು ಕೂಡ ಗರುಡ ಪುರಾಣದಲ್ಲಿ ಚೆನ್ನಾಗಿ ವಿವರಿತವಾಗಿದೆ. ಇದೆಲ್ಲದರ ಜೊತೆಗೆ ನಾವು ಈ ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಿಕರಿಗೆ, ನಮ್ಮ ಹಿರಿಯರಿಗೆ ಶ್ರದ್ಧಾ ಭಕ್ತಿಗಳ ಪೂರ್ವಕ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ. ನಮಸ್ಕಾರ.